ನಮಸ್ಕಾರ ಸ್ನೇಹಿತರೆ, ಸಬ್ಬಕ್ಕಿ ಹಾಗೂ ಸಾಬುದಾನಿ ಕೂಡ ಅಂತಾರೆ. ಸಬ್ಬಕ್ಕಿ ಸಾಬುದಾನು ಉಪ್ಮಾ, ಈ ಉಪ್ಪಿಟ್ಟು ಉಪ್ಮಾ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ನೋಡೋದಕ್ಕೆ ಮೊದಲು ಪ್ಲೀಸ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿ. ಒಂದು ನಿಮ್ಮ ದೊಡ್ಡ ಬಟ್ಟಲಲ್ಲಿ ಸಬ್ಬಕ್ಕಿಯನ್ನು ಹಾಕಿಕೊಂಡು ಒಂದ್ಸರಿ ವಾಶ್ ಮಾಡಿ, ಆಮೇಲೆ 1 ಕಪ್ ಅಳತಿ ನೀರನ್ನು ಹಾಕಿ, 1 ಕಪ್ ಇದಂದರೆ ಸಾಬುದಾನ ಅಂದರೆ 1 ಕಪ್ ನೀರು ಹಾಕಿ ಇದನ್ನು 2 ರಿಂದ 3 ಗಂಟೆ ನೆನೆಯಲು ಬಿಡಿ. ಚೆನ್ನಾಗಿ ಉದುರಾಗಿ ನೆನೆಯುತ್ತೆ. ಈ ಸಾಬುದಾನಲ್ಲಿ ನೀರಿನ ಅಂಶ ಇರುತ್ತಲ್ಲ ಎಲ್ಲ ಚೆನ್ನಾಗಿ ಬಸಿಬೇಕು. ಆ ಥರದಲ್ಲಿ ಫಿಲ್ಟರ್ ಮಾಡಿ. ಇವಾಗ ಒಂದು ಈರುಳ್ಳಿ ಹಾಗೂ 2 ಹಸಿಮೆಣಸಿಕಾಯಿ, 2 ರಿಂದ 3 ಹಸಿಮೆಣಸಿಕಾಯಿ, ಹಾಗೆ ಒಂದು ಕಡಾಯಿನಿಟ್ಟು ಎಣ್ಣೆ ಏನು ಜಾಸ್ತಿ ಬೇಕಾಗಲ್ಲ, 1.5-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅಥವಾ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಜೀರಿಗೆ ಸಾಸಿವೆ ಹಾಕಿ ಚಟ್ಪಟ್ ಅಂದ ಮೇಲೆ 2 ಟೇಬಲ್ ಸ್ಪೂನ್ ಕಡಲೆಬೇಳೆಯನ್ನು ಹಾಕಿ ಇದು ಗೋಲ್ಡನ್ ಬ್ರೌನ್ ಬರುವ ತನಕ ಫ್ರೈ ಮಾಡಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಬೇಕು, ಅಂದ್ರೆ ಸ್ಮೆಲ್ ಚೆನ್ನಾಗಿರುತ್ತೆ. 2 ಹಸಿಮೆಣಸಿನಕಾಯಿ, ಇದು ಕೂಡ ಚೆನ್ನಾಗಿ ಫ್ರೈ ಆಗಲು ಬೇಡಿ. 2 ಹಸಿಮೆಣಸಿನಕಾಯಿಯನ್ನು, ಆಮೇಲೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿ ಕೂಡ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ, ಸ್ವಲ್ಪ ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡ್ತಾ ಇರಿ. ಸ್ವಲ್ಪ ಕಂದು ಬಣ್ಣ ಬರಬೇಕು. ಇದು ಚೆನ್ನಾಗಿ ಮಿಕ್ಸ್ ಆಗುವ ತನಕ ಹಾಗೆ ಫ್ರೈ ಮಾಡ್ತಾ ಇರಬೇಕು ಫ್ರೆಂಡ್ಸ್. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಸ್ವಲ್ಪ 1/4 ಟೇಬಲ್ ಸ್ಪೂನ್ ಅರಿಶಿಣ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಗ್ಯಾಸ್ ಆಫ್ ಮಾಡಬೇಕು. ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಆರಿದ ಮೇಲೆ ಇದಕ್ಕೆ ಅರ್ಧ ಲಿಂಬೆ ಹಣ್ಣು ಜ್ಯೂಸನ್ನು ಹಿಂಡಿ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ. ಇವಾಗ ನೆನೆಸಿ ನೀರು ಬಸಿದಿಟ್ಟುಕೊಂಡ ಸಬ್ಬಕ್ಕಿಯನ್ನು ಹಾಕಿ ಇದನ್ನು ಹಾಕಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ 1 ಟೇಬಲ್ ಸ್ಪೂನ್ ರೋಸ್ಟೆಡ್ ಫ್ರೈಡ್ ದಾಲ್ ಹಾಗೂ ಹುರಿಗಡಲೆ ಪುಟಾಣಿ ಪೌಡ್ರ್ ಕೂಡ ಅಂತಾರೆ, ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಮಸಾಲೆ ಯೆಲ್ಲೋ ಕಲರ್ ಬರೋ ತನಕ ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು. ಇದು ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಸಣ್ಣದಾಗಿ ಕಟ್ ಮಾಡಿ ತೊಳೆದಿಟ್ಟ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಇದನ್ನು ಹಾಕಿ ಒಂದು ಕ್ಯಾಪನ್ನು ಮುಚ್ಚಬೇಕು. ಇದನ್ನು ಕ್ಲೋಸ್ ಮಾಡಿ 2 ರಿಂದ 3 ನಿಮಿಷ ಇದು ಚೆನ್ನಾಗಿ ಸಣ್ಣ ಉರಿಯಲ್ಲಿ ಬೇಯಲು ಬಿಡಬೇಕು. ಆದರೆ ಅವಾಗವಾಗ ಕ್ಯಾಪನ್ನು ತೆಗೆದು ಮಿಕ್ಸ್ ಮಾಡ್ತಾ ಇರಬೇಕು, ಯಾಕಂದರೆ ತಳ ಅಂಟುತ್ತೆ. ತಳ ಅಂಟದ ಹಾಗೆ ಮಿಕ್ಸ್ ಮಾಡ್ತಾ ಇರಿ ಫ್ರೆಂಡ್ಸ್. ಹಾಗೆ ಮಿಕ್ಸ್ ಮಾಡ್ತಾ ಇರಿ ಮತ್ತು ವಾಪಸ್ ಕ್ಯಾಪನ್ನು ಮುಚ್ಚಿ ಇನ್ನೂ ಹಾಗೆ ಬೇಯಬೇಕು, ಚೆನ್ನಾಗಿ ಬೇಯಬೇಕು. ಒಂದು 2-3 ಸರಿ ಕ್ಯಾಪು ತೆಗೆದು ಹಾಗೆ ಮಿಕ್ಸ್ ಮಾಡಿ ಕ್ಯಾಪನ್ನು ಮುಚ್ಚಿ ಚೆನ್ನಾಗಿ ಅಳ್ಳುವವರೆಗೆ ನೋಡಿ. ಈ ಥರದಲ್ಲಿ ಕೈಯಿಂದ ಒಡೆದರೆ ಪೀಸ್ ಆಗಬೇಕು, ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗುತ್ತೆ. ಇಲ್ಲಾಂದರೆ ಇನ್ನೊಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ, ಆದರೆ ಆವಾಗವಾಗ ಮಿಕ್ಸ್ ಮಾಡ್ತಾ ಇರಬೇಕು, ಅಂದ್ರೇ ಇದು ಚೆನ್ನಾಗಿ ಬರುತ್ತೆ. ಈ ಸಬ್ಬಕ್ಕಿ ಸಾಬುದಾನದಲ್ಲಿ ನೀವು ಕಿಚಡಿನೇ ಮಾಡ್ಕೋಬೋದು, ಹಾಗೆ ಇದರಲ್ಲಿ ಪಾಯಸ ಕೂಡ ಮಾಡ್ಕೋಬೋದು, ಉಪ್ಮಾ ಕೂಡ ಮಾಡ್ಬೋದು. ಈ ಉಪ್ಮಾ ತುಂಬ ಒಳ್ಳೆಯದು, ಹೆಲ್ತಿಕರವಾದ ರೆಸಿಪಿ. ಇದರಲ್ಲಿ ಡಯಟ್ ಕೂಡ ಆಗುತ್ತೆ. ಇದರಲ್ಲಿ ಡೈಲಿ ಯೂಸ್ ಮಾಡೋದ್ರಿಂದ ಇದರಲ್ಲಿ ಕಾರ್ಬೋಹೈಡ್ರೇಟ್ ಕೂಡ ಇರುತ್ತೆ, ರಕ್ತದ ಒತ್ತಡವನ್ನು ಕೂಡ ಕಮ್ಮಿ ಮಾಡುತ್ತೆ ಫ್ರೆಂಡ್ಸ್. ಈ ಸಬ್ಬಕ್ಕಿ ಉಪ್ಮಾ ಹಾಗೂ ಉಪ್ಪಿಟ್ಟನ್ನು ಒಂದ್ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.